ಇವತ್ತು ಬಿ ಎಸ್ ಯಡಿಯೂರಪ್ಪನವರ ಹೋರಾಟ ಇವತ್ತು ನೀವು ಅದನ್ನು ಭಾಳಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಕೂಡ ಆ ಜನರ ಮನಸ್ಸಿನಲ್ಲಿ ಅದು ನೋವನ್ನುಂಟು ಮಾಡ್ತಿತ್ತು. ನಿಮಗೆ ಅನಿಸ್ತಿತ್ತು ಜನ ಕೂಗ್ತಾ ಇರತ್ತೇಸಿಂದ ನೀವು 1% ಜನ ಕೂಗುವುದನ್ನು ನೋಡ್ತಿದ್ರಿ. ಆದರೆ 99% ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ನೋವಾಗ್ತಕ್ಕಂಥ ಒಂದು ಕೆಟ್ಟ ಕೆಲಸ ಮಾಡಿದ್ರಿ. ನಂತರ ನೀವು ಮೇಲೆ ಹೇಳ್ತಿರ್ತೀರಿ ಏನು ಹೇಳ್ತೀರಿ? ಬಿ ಎಸ್ ಯಡಿಯೂರಪ್ಪನವರು 120 ಕೋಟಿ ಹಣವನ್ನು ವಾಪಸ್ ತೊಗೊಂಡ್ರು ಅಂತ ಹೇಳ್ತೀರಿ. ನಾ ಕೇಳ್ತೀನಿ ತಮಗೆ, ಈ ಸರ್ಕಾರ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗೆ, ಜವಾಬ್ದಾರಿ ಮುಖ್ಯಮಂತ್ರಿಗೆ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಯೋಜನೆಗಳಿಗೆ ಹಣದ ಕೊರತೆ ಇದ್ದಾಗ ತೆಗೆದುಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯ ಪ್ರತಿ ಸರ್ಕಾರ ನಡೀತದೆ. ಈ ಮಾರ್ಚ್ ಎಂಡಲ್ಲಿ ಖರ್ಚಾಗಲಿಕ್ಕೆ ಒಳ್ಳೆ ಸರ್ಕಾರ ದುಡ್ಡು ಹೋಗ್ತೈತಿ. ಈ ವ್ಯವಸ್ಥೆ ಇದ್ದಾಗ 120 ಕೋಟಿ ಬರೀ ನೀವು ವಾಪಸ್ ತೊಗೊಂಡ್ರು ಅಂತ ಹೇಳ್ತೀರಿ. ಗೌಡ್ರೆ, ಗೌಡ್ರಿಗೆ ನಾ ಮನವಿ ಮಾಡ್ಕೋತನು, ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಎಷ್ಟು ಅನುದಾನ ಕೊಟ್ಟರು ಯಾಕೆ ಹೇಳಂಗಿಲ್ಲ? ಅದನ್ನು ಹೇಳಬೇಕಲ್ಲ ತಾವು. ಬರೀ 120 ಕೋಟಿ ತಗೊಂಡದ್ದು ಹೇಳ್ತೀರಿ. ಅವರ ಅಧಿಕಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಏನು ಕೊಟ್ಟರು ಅಂತಕ್ಕಂಥದ್ದು ಕೂಡ ತಾವು ದಯಮಾಡಿ ಹೇಳಿದ್ರಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗ್ತಿತ್ತು. ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಬಿಜಾಪುರಕ್ಕೆ, ನಾ ಬೇರೆ ಮಾತಾಡೋದು, ನಾನು ಬಿಜಾಪುರಟ್ಟೆ ಮಾತಾಡ್ತೀನಿ. ಈಗ ಬಿಜಾಪುರ ಏನು ಡೆವಲಪ್ಮೆಂಟ್ ಕಂಡಿತ್ತಂದ್ರೆ ಯಾವಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ. ಇವತ್ತು ಬರೀ ಬಿಜಾಪುರ ಅಲ್ಲ, ಇವತ್ತು ನೀವು ದೇವರಿಪ್ಪರಿಗೆ ಹೋಗ್ರಿ, ಇವತ್ತು ಮುದ್ದೇಬೇಳೆ ಹೋಗ್ರಿ. ನೀವು ಮುದ್ದೇಬೇಳದಾಗ ಬಸ್ ಸ್ಟ್ಯಾಂಡ್ಗೆ ಮೂಗು ಮುಚ್ಕೊಳ್ಳೋ ಪರಿಸ್ಥಿತಿ ಇತ್ತು. ಇವತ್ತು ಬೆಂಗಳೂರು ನೋಡಿದಾಗ ಹಾಕೈತೆ ಮುದ್ದೇಬೇಳೆ ಪರಿಸ್ಥಿತಿ. ಇವತ್ತು ಬಿಜಾಪುರ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ಯದ. ಆದರೆ ನಿಮ್ಮ ಕೊಡುಗೆ ಅದ, ಇಲ್ಲ ಹೇಳಂಗಿಲ್ಲ, ನಾನು ಸುಳ್ಳು ಹೇಳಂಗಿಲ್ಲ. ಶಾಸಕರಾದಂಥ ನಿಮಗೆ ಬಿಜಾಪುರ ಶಾಸಕರ ಕೊಡುಗೆ ಅದೇ. ಇದಕ್ಕೆ ಬಿಜಾಪುರ ಭಾಳಷ್ಟು ಸುಂದರೀಕರಣ ಆಗ್ಯದ, ಡೆವಲಪ್ಮೆಂಟ್ ಆಗ್ಯದ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಅದ. ಅದ್ರ ಜೊತೆಗೆ ಈ ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬಿ ಎಸ್ ಯಡಿಯೂರಪ್ಪನವರ ತ್ಯಾಗದ, ಅವ್ರದ್ದು ಕೂಡ ಕೊಡುಗೆ ಅದ. ನಂತರ ಅವರು ಹೋದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಕೂಡ ಅದು ಡೆವಲಪ್ಮೆಂಟ್ ಕಂಟಿನ್ಯೂ ಆಗ್ತದೆ, ಅವ್ರ ಕೊಡುಗೆ ಕೂಡ ಅದ. ಅದಕ್ಕೆ ಇದು ಮೂರು ಜನರ ಮೀರಿ ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ ಬಿಜಾಪುರದ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.